ವಿಜಯಪುರಕ್ಕೆ ಬರ್ಲಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ ಯತ್ನಾಳ್. ವಿಜೇಂದ್ರಗೆ ಸವಾಲ್ ಹಾಕಿದ್ದಾರೆ. ಇದೀಗ ಬಿಜೆಪಿಯ ಬಣ ಸಮಾವೇಶಗಳ ವಿಚಾರದಲ್ಲಿ ಯತ್ನಾಳ್ ಸವಾಲ್ ಹಾಕಿರುವಂತದ್ದು ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ನ ವಾರ್. ವಿಜೇಂದ್ರ ಏನ್ ಮಾಡ್ತಾರೋ ಮಾಡ್ಲಿ ಅಂತ ಹೇಳಿದ್ದಾರೆ. ನಮ್ದು ಅಸಮಾಧಾನ ಅಲ್ಲ, ಏನ್ ಮಾಡ್ತೀವಿ ಅಂತ ಮುಂದಕ್ಕೆ ಹೇಳ್ತೀವಿ. ಅವ ವಿಜೇಂದ್ರ ಬರ್ಲಿ ವಿಜಯಪುರಕ್ಕೆ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ವಿಜಯಪುರಕ್ಕೆ ಹೋಗಿ ಯತ್ನಾಳ್ ಚಳಿ ಬಿಡಿಸ್ತಾರ ವಿಜೇಂದ್ರ? ಯತ್ನಾಳ್ ಸವಾಲ್ಗೆ ತಿರುಗೇಟ್ ಕೊಡ್ತಾರ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅನ್ನುವಂತಹ ಪ್ರಶ್ನೆ ಇದೆ. ಯತ್ನಾಳ್ ವರ್ಸಸ್ ಯಡಿಯೂರಪ್ಪ ಫ್ಯಾಮಿಲಿ, ಇದು ಯಾಕೋ ನಿಲ್ಲೋ ಹಂಗೆ ಕಾಣಿಸ್ತಲೇ ಇಲ್ಲ. ಪ್ರಮುಖವಾಗಿ ವಿಜೇಂದ್ರ ಅಂತ ಬಂದಾಗ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಕೆಳಕ್ಕೆ ಇಳಿಸಿಯೇ ಇಳಿಸ್ತೀನಿ ಅಂತ ಪಣ ತೊಟ್ಟಿರುವ ಯತ್ನಾಳ್ ಇದೊಂದು ರೀತಿ ಬಿಜೆಪಿಯಲ್ಲಿ ಹಾದಿರಂಪ ಬೀದಿರಂಪ ಆಗಿ ಹೋಗಿದೆ. ಇಲ್ಲಿ ಶಿಸ್ತು ಸಮಿತಿ ಅನ್ನೋದೇ ಇಲ್ವಾ? ಯಾರು ಕೂಡ ಯಾರಿಗೂ ಬ್ರೇಕ್ ಹಾಕೋ ಕೆಲಸಕ್ಕೆ ಯಾಕೆ ಮುಂದಾಗ್ತಿಲ್ಲ? ಪ್ರಮುಖವಾಗಿ ಯತ್ನಾಳ್ ಅವರ ಮಾತಿಗೆ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಮಗದೊಮ್ಮೆ ಸವಾಲ್ ಹಾಕಿದ್ದಾರೆ, ಬರ್ಲಿ ನೋಡೋಣ ವಿಜೇಂದ್ರ ನಮ್ಮೂರ್ ಕಡೆಗೆ ಚಳಿ ಬಿಡಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಿದ್ದು ಶಿಸ್ತು ಸಮಿತಿ ಅನ್ನೋದೇ ಇಲ್ವಾ? ಅದರಲ್ಲೂ ಹೈಕಮಾಂಡ್ ಇದು ಯಾವುದು ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗ್ತಿಲ್ವಾ? ಅಥವಾ ವೀಕ್ ಆಗಿ ಹೋಗ್ಬಿಟ್ಟಿದ್ಯಾ ಬಿಜೆಪಿಯ ಹೈಕಮಾಂಡ್? ಗೊತ್ತಿಲ್ಲ. ಈ ರೀತಿಯ ಸವಾಲು ಅಥವಾ ಸಾಲು ಪ್ರಶ್ನೆಗಳು ಬಿಜೆಪಿ ವಿಚಾರದಲ್ಲಿ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ಗೊತ್ತಾಗ್ತಾ ಇದೆ. ಇದೀಗ ದಿನ ಬೆಳಗಾದ್ರೆ ಸಾಕು ಯತ್ನಾಳ್ ಬಾಯಲ್ಲಿ ಜಪ ಒಂದೇ, ಒಂದು ವಿಜಯೇಂದ್ರ ಇಲ್ಲ ಯಡಿಯೂರಪ್ಪ ಫ್ಯಾಮಿಲಿ. ಓಕೆ, ಅದನ್ನೇ ಹೇಳ್ತಾ ಇದ್ದಿದ್ದು. ದಿನ ಬೆಳಗಾದ್ರೆ ಯತ್ನಾಳ್ ಅವರು ಯಡಿಯೂರಪ್ಪ ಫ್ಯಾಮಿಲಿಯನ್ನ ಜಪ ಮಾಡೋದೇ ಬಿಡ್ತಾ ಇಲ್ಲ. ಅದರಲ್ಲೂ ಕೂಡ ಈ ನೆಗೆಟಿವ್ ಶೇಡ್ನಲ್ಲಿ ಬರ್ಲಿ ನೋಡೋಣ ಅಂತ ತಾಕತ್ತಿದ್ರೆ ಬರ್ಲಿ ನೋಡೋಣ ಚಳಿ ಬಿಡಿಸ್ತೀನಿ ನಮ್ಮೂರ್ ಕಡೆಗೆ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಬಟ್ ವಿಜಯೇಂದ್ರ ಅವರು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಕಾದು ನೋಡಬೇಕು. ಮಗದೊಂದು ಕಡೆ ಸಹಜವಾಗಿ ಮೂಡುವಂತಹ ಪ್ರಶ್ನೆ, ಹೈಕಮಾಂಡ್ ಗಮನಕ್ಕೆ ಇದ್ಯಾವುದು ಕೂಡ ಹೋಗ್ತಿಲ್ವಾ? ಅಥವಾ ಲಂಗು ಲಗಾಮಿಲ್ಲದ ರೀತಿಯಲ್ಲಿ ರಾಜ್ಯ ಬಿಜೆಪಿಯನ್ನ ಹೈಕಮಾಂಡ್ ಬಿಟ್ಟು ಬಿಟ್ಟಿದ್ಯಾ? ಪ್ರಶ್ನೆ ಇದೆ.